ಪಂದ್ಯ ಸೋತ ಬಳಿಕ ವೈಭವ್ರನ್ನ ಭೇಟಿಯಾದ ಕಾವ್ಯ ಮಾರನ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ. ಕಾರಣ ಕೇಳಿ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ? ವೈಭವ್ ಬಗ್ಗೆ ಬಂತು ಶಾಕಿಂಗ್ ಸ್ಟೇಟ್ಮೆಂಟ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮಗೆ ಅನಿಸುತ್ತೆ ವೈಭವ್ ಸೂರ್ಯವಂಶಿಗೆ ಆದಷ್ಟು ಬೇಗ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಕೊಡಬೇಕು ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, IPL 2026ರ ಅತ್ಯಂತ ರೋಚಕ ಎಲಿಮಿನೇಟರ್ ನಾಕೌಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಒಂಟಿಯಾಗಿಯೇ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದ್ದಾರೆ. ಹೈದರಾಬಾದ್ ಬೌಲರ್ಗಳನ್ನ ಮನ ಬಂದಂತೆ ದಂಡಿಸಿದ ವೈಭವ್ ಸೂರ್ಯವಂಶಿ 29 ಎಸೆತಗಳಲ್ಲಿ 97 ರನ್ ಚೆಚ್ಚಿದ ವೈಭವ್ ಆರ್ಭಟಕ್ಕೆ ಸನ್ ರೈಸರ್ಸ್ ಬೌಲಿಂಗ್ ಪಡೆ ಅಕ್ಷರಶಃ ನಲುಗಿ ಹೋಗಿದೆ. ಈ ಪ್ರಹಾರದಿಂದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡವು ಹೈದರಾಬಾದ್ ಮುಂದೆ 244 ರನ್ಗಳ ಬೃಹತ್ ಗುರಿಯನ್ನ ಇಟ್ಟಿತು. ಆದರೆ ಈ ಪಂದ್ಯದ ವೇಳೆ ವೈಭವ್ ಸೂರ್ಯವಂಶಿ ಔಟ್ ಆದಾಗ ಇಡೀ ಕ್ರಿಕೆಟ್ ಮೈದಾನದಲ್ಲಿ ನೀರವ ಮೌನ ಆವರಿಸಿತ್ತು. ಅಲ್ಲದೆ SRHನ ಮಾಲಿಕಿ ಕಾವ್ಯ ಮಾರನ್ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಯುವ ಆಟಗಾರನ ಈ ಆಟಕ್ಕೆ ಸೆಲ್ಯೂಟ್ ಮಾಡಿದ್ದಾರೆ. ಇದಲ್ಲದೆ ಡಗೌಟ್ ನಲ್ಲಿ ವೈಭವ್ ಸೂರ್ಯವಂಶಿಯ ಈ ಕೆಚ್ಚೆದೆಯ ಆಟಕ್ಕೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ಇದೀಗ ಈ ವಿಷಯ ಕ್ರೀಡಾ ಪ್ರೇಮಿಗಳ ಹೃದಯ ಗೆದ್ದಿದೆ. ಹೌದು, ಈ ಪಂದ್ಯದ ಮೊದಲ ಓವರ್ನಲ್ಲಿ 6 ಸಿಡಿಸುವ ಮೂಲಕ ಅಬ್ಬರ ಆರಂಭಿಸಿದ ವೈಭವ್ ಸೂರ್ಯವಂಶಿ ಕೇವಲ 16 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಆ ನಂತರವೂ ನಿಲ್ಲದ ಅವರ ಬ್ಯಾಟಿಂಗ್ ಚಂಡಮಾರುತ 28 ಎಸೆತದಲ್ಲೇ 97 ರನ್ಗಳ ಗಡಿ ತಲುಪಿತ್ತು. ಆದರೆ 29ನೇ ಬಾಲ್ನಲ್ಲಿ ದೊಡ್ಡ ಶಾಟ್ಗೆ ಕೈ ಹಾಕಿದ ವೈಭವ್ ಪ್ರಫುಲ್ ಹಿಂಗೆ ಬೌಲಿಂಗ್ ನಲ್ಲಿ ಕ್ಯಾಚ್ ನೀಡಿ ಔಟ್ ಆದರು. ಕೇವಲ 3 ರನ್ನಿಂದ ಶತಕ ಹಾಗೂ ಗೇಲ್ ರವರ ಐತಿಹಾಸಿಕ ಫಾಸ್ಟೆಸ್ಟ್ ಸೆಂಚುರಿ ಮುರಿಯುವ ಸುವರ್ಣಾವಕಾಶ ಕೈ ತಪ್ಪಿದ್ದಕ್ಕೆ ವೈಭವ್ ತೀವ್ರ ನಿರಾಸೆಯಿಂದ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕುತ್ತಿದ್ದರು. ಈ ವೇಳೆ ಎಲ್ಲ ಆಟಗಾರರು ವೈಭವ್ ಸೂರ್ಯವಂಶಿಯನ್ನ ಬೆನ್ತಟ್ಟಿ ಅಭಿನಂದಿಸುತ್ತಾರೆ. ಇದಲ್ಲದೆ ಡಗೌಟ್ನಲ್ಲಿ ಕುಳಿತಿದ್ದ ಕಾವ್ಯ ಮಾರನ್ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ವೈಭವ್ ಆಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಪಂದ್ಯ ಸೋತ ಬಳಿಕ ವೈಭವ್ರ ಈ ವೈಭವೋಪೇತಿತ ಆಟದ ಕುರಿತು ಮಾತನಾಡಿದ ಕಾವ್ಯ ಮಾರನ್ ಈ ರೀತಿಯಾಗಿ ಹೇಳಿದ್ದಾರೆ: ನಾವು ಈ ಪಂದ್ಯ ಸೋತಿರಬಹುದು, ಆದ್ಯಾಗೂ ವೈಭವ್ ಸೂರ್ಯವಂಶಿಯ ಆಟ ನನ್ನ ಹೃದಯ ಗೆದ್ದಿದೆ. ಈತ ನಿಜಕ್ಕೂ ಜೆನ್ಯೂನ್ ಟ್ಯಾಲೆಂಟ್. ಇವನಿಗೆ ಟೀಮ್ ಇಂಡಿಯಾದಲ್ಲಿ ಆದಷ್ಟು ಬೇಗ ಚಾನ್ಸ್ ಸಿಗಬೇಕು, ಇಲ್ಲದಿದ್ರೆ ಅದು ಭಾರತಕ್ಕಾಗುವ ದೊಡ್ಡ ನಷ್ಟ ಆಗಲಿದೆ ಎಂದು ಕಾವ್ಯ ಮಾರನ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ನಮ್ಮಲ್ಲಿ ಬಲಿಷ್ಠ ಬೌಲಿಂಗ್ ಅಟ್ಯಾಕ್ ಇದ್ರೂ ಕೂಡ ಈ 15 ವರ್ಷದ ಹುಡುಗನ ಮುಂದೆ ಅದು ನಿಲ್ಲಲಿಲ್ಲ. ವೈಭವ್ ಇಂದು ಸಿಂಗಲ್ ಹ್ಯಾಂಡೆಡ್ಲಿ ಆಗಿ ನಮ್ಮ SRH ತಂಡವನ್ನ ಸೋಲಿಸಿದ್ದಾರೆ. ಆದ್ಯಾಗೂ ವೈಭವ್ ಅವರ ಈ ಆಟಕ್ಕೆ ನಾನು ವೈಯಕ್ತಿಕವಾಗಿ ಸೆಲ್ಯೂಟ್ ಮಾಡುತ್ತೇನೆ ಎಂದು ಮೈದಾನಕ್ಕೆ ಬಂದು ಕಾವ್ಯ ಮಾರನ್ ವೈಭವ್ ಸೂರ್ಯವಂಶಿನ ಕಂಗ್ರಾಚುಲೇಟ್ ಮಾಡುತ್ತಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹಾಗೂ ಕಾವ್ಯ ಮಾರನ್ರ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಕ್ರೀಡಾ ಅಭಿಮಾನಿಗಳ ಹೃದಯ ಗೆದ್ದಿದೆ ಅಂತ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.